ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿನಿ, ದೊಡ್ಡ ಸ್ಪೂನಲ್ಲಿ. ಇವಾಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ ಹಾಕೋಣ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಆಮೇಲೆ 3 ಹಸಿಮೆಣಸಿನ್ಕಾಯಿ, 3 ಕೆಂಪು ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಹಾಕ್ತೀನಿ. ಲಾಸ್ಟಲ್ಲಿ ಕಾಯಿ ತುರಿ, ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದು ಸ್ವಲ್ಪ ಬಾಡಲಿ ಚೆನ್ನಾಗಿ. ಇಷ್ಟಾದಮೇಲೆ ಕ್ಯಾರೆಟ್ ತುರಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕ್ತೀನಿ. ರುಚಿಗೆ ಸ್ವಲ್ಪ ಉಪ್ಪಿನ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ. ಇವಾಗ ಬೆಳಗ್ಗೆ ಮಾಡಿರೋದು ಮಿಕ್ಕಿರೋ ಇಡ್ಲಿ ಪುಡಿ ಮಾಡ್ಕೊಂಡಿದ್ದೆ, ಸಂಜೆಗೆ ಈ ರೀತಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 2-3 ನಿಮಿಷ ಸಿಮ್ಮಲ್ಲಿ ಬೇಯಿಸ್ತೀನಿ. ಆಮೇಲೆ ನಿಂಬೆ ರಸ ಹಾಕ್ತೀನಿ ಒಂದು. ಇದೆಲ್ಲ ಮಿಕ್ಸ್ ಮಾಡ್ತೀನಿ. ಇವಾಗ ನೋಡಿ, ಇಷ್ಟಾದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆ ರಸ ಹಾಕ್ತೀನಿ. 1 ನಿಂಬೆಹಣ್ಣು ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿದ್ರೆ ಇಡ್ಲಿ ಉಪ್ಪಿಟ್ಟು ರೆಡಿ. ಎಲ್ಲ ಮಿಕ್ಸ್ ಮಾಡ್ತೀನಿ. ಇವಾಗ ನೋಡಿ, ಈ ರೀತಿ ಸರ್ವ್ ಮಾಡಿ ಕೊಡೋದು. ಒಂದು ಸಲ ಮಾಡಿ ನೋಡಿ ಇಡ್ಲಿ ಮಿಕ್ಕಿದಾಗ. ಇದು ಉಪ್ಪಿಟ್ಟಿಗಿನ್ನೂ ಉದ್ರಾಗಿ ಚೆನ್ನಾಗಿರುತ್ತೆ. ಸ್ಟವ್ ಆನ್ ಮಾಡಿ ಈ ಚಿತ್ರಾನ್ನದ ಗೊಜ್ಜು ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಬೇಕು. ಒಂದು 5-6 ಸ್ಪೂನ್ ಹಾಕಿದ್ದೀನಿ, ದೊಡ್ಡ ಸ್ಪೂನಲ್ಲಿ. ಇಲ್ಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಜೀರಿಗೆ, ಕರಿಬೇವು, ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಇಲ್ಲಿ ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು ಒಂದು 3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಒಗ್ಗರಣೆ ಒಳಗೆ ಹಾಕಿ ಸಿಂಪಲ್ಲಾಗಿ ಗೊಜ್ಜು ಮಾಡಿ ಇಟ್ಕೊಳ್ಳೋಣ. ಈ ಗೊಜ್ಜು ಏನು 1 ತಿಂಗಳವರೆಗೂ ಇಟ್ಕೋಬೋದು ಫ್ರಿಜ್ಜಲ್ಲಿ. ಇವಾಗ ಹಿಂಗೆ ಹಾಕ್ತಾಯಿದ್ದೀನಿ ಸ್ವಲ್ಪ. ಇವಾಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಹಸಿಮೆಣಸಿನ್ಕಾಯಿ ಹಾಕ್ತೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆಗಿದ್ರೆ ಖಾರ ಹೋಗುತ್ತೆ. ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಆಗಿ ನೋಡಿ, ಈ ಥರ ಬಿಳಿಗೆ ಬರಬೇಕು. ಇದ್ರದ್ದು ಮೇಲೆ ಹಸಿಮೆಣಸಿನ್ಕಾಯಿ ಮೇಲ್ಭಾಗ ಎಲ್ಲ ಬಿಳಿಗಾದರೆ ಬೆಂದಿದೆ ಅಂತ ಅರ್ಥ. ಇವಾಗ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಜಜ್ಜಿ ಹಾಕಬೇಕು ಬೆಳ್ಳುಳ್ಳಿಗೆ. ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಲಿ. ಇಷ್ಟು ಫ್ರೈ ಆದರೆ ಸಾಕು. ಇವಾಗ ಅರಿಶಿನ ಹಾಕೋಣ. ನಮಗೆ ಎಷ್ಟು ಸ್ವಲ್ಪ ಕಲರ್ ಬರಬೇಕಾದ್ರೆ ಅಷ್ಟು ಅರಿಶಿನ ಹಾಕಬೇಕು. ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪಿನ ಪುಡಿ ಹಾಕೋಣ. ಈ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕ್ಬಿಟ್ಟು ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಇವಾಗ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬಾಡಿಸೋಣ. ನೋಡಿ, ಇಷ್ಟು ಬಾಡಿಸಿದ್ರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆ ರಸ ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅನ್ನಕ್ಕೆ ಕಲಿಸ್ಕೊಬೋದು. ನಾನು ಕಡಲೆಕಾಯಿ ಬೀಜ ಹಾಕಿಲ್ಲ. ಅನ್ನ ಮಾಡಿಕೊಂಡು ಅನ್ನ ಹಾಕ್ಬಿಟ್ಟು ಕಡಲೆಕಾಯಿ ಬೀಜ ಬಾಡಿಸ್ಬಿಟ್ಟು ಹಾಕ್ಬಿಟ್ಟು ಇದಕ್ಕೆ ಎಷ್ಟು ಬೇಕು ಗೊಜ್ಜು, ಈ ಗೊಜ್ಜನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋದು. ಇದನ್ನು 15 ದಿವಸದವರೆಗೂ ಒಂದು ಡಬ್ಬಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ಈಗ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ಅನ್ನ ಕಲಸೋದನ್ನು ಬಾಕಿ. ನೋಡಿ, ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ. ಇಬ್ರಿಗಾಗಷ್ಟು ಕಡಲೆಕಾಯಿ ಬೀಜನ ಹುರ್ಕೋತಾ ಇದ್ದೀನಿ. ಹೀಗೆ ಹುರ್ಕೊಬಿಟ್ಟು ಅನ್ನದ ಮೇಲೆ ಹಾಕ್ಕೊಂಡು ಎಷ್ಟು ಬೇಕು ಗೊಜ್ಜು, ಚಿತ್ರಾನ್ನದ ಗೊಜ್ಜು ಹಾಕ್ಕೊಂಡು ಕಲಸೋದು. ಈಗಲೇ ಹಾಕಿಟ್ಬಿಟ್ರೆ ಮೆತ್ತಗಾಗ್ಬಿಡ್ತವೆ. ನಾನೊಂದು 10-15 ದಿವಸ ಆಗಂಗೆ ಮಾಡ್ಕೊಂಡಿದ್ದೀನಿ. ಯಾವಾಗ ಬೇಕು ಗೊಜ್ಜು ತಗೊಂಡು ಕಲಿಸ್ಕೋಬೋದು. 10-15 ದಿವಸ ಇಟ್ಕೋತೀನಿ ಫ್ರಿಜ್ಜಲ್ಲಿ. ಹಾಗಾಗಿ ಈ ರೀತಿ ಬಾಡಿಸ್ಕೊತಾ ಇದ್ದೀನಿ. ಇದು ಅನ್ನದ ಮೇಲೆ ಹಾಕ್ಕೊಂಡು ಕಲಿಸ್ಕೊತೀನಿ ಇವಾಗ ಅಷ್ಟೇ. ಆನ್ ಮಾಡಿ ಕುಕ್ಕರ್ ಪಾತ್ರೆಗೆ ಒಂದು 3 ಸ್ಪೂನ್ ಸಣ್ಣ ಸ್ಪೂನಲ್ಲಿ ಎಣ್ಣೆ ಹಾಕಿದ್ದೀನಿ. ಒಗ್ಗರಣೆ ಸಾಮಾನು ಹಾಕೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ,
ಜೀರಿಗೆ ಮೆಂತ್ಯ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ. ಇವಾಗ ಒಂದು ಟೊಮೊಟೊ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ. ಇವಾಗ 1 ಕಪ್ಪು ಬೀನ್ಸ್ ಕಾಳು ಹಾಕ್ತಾಯಿದ್ದೀನಿ. ಹಸಿ ಕಾಳಿದು. ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೀನಿ. 1 ಕಟ್ಟು ಸೊಪ್ಪು ಮತ್ತು 1 ಸೌತೆಕಾಯಿ ಚೆಂಡು ಹಾಕ್ತೀನಿ. ಇದು ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಬೇಕು. ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ. 2 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ತೀನಿ. ಡೈರೆಕ್ಟು ಕುಕ್ಕರಲ್ಲೇ ಮಾಡ್ತಾ ಇರೋದಕ್ಕೆ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತೀನಿ. ಇವಾಗ ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಬ್ಬಿರೋದು ಹಾಕ್ತೀನಿ. ನಮಗೆ ಎಷ್ಟು ನೀರಿನ ಕನ್ಸಿಸ್ಟೆನ್ಸಿ ಸಾಂಬಾರಿಗೆ ಬೇಕು ಅಷ್ಟು ಹಾಕ್ಕೊಂಡು ತಯಾರು ಮಾಡ್ಕೋಬೇಕು. ಈ ರೀತಿ ಕುದೀತಾ ಇದೆ. ಹಸಿ ಕಾಳು ಜೊತೆ ಯಾವ ತರಕಾರಿ ಬೇಕಾದ್ರೆ ಹಾಕ್ಕೋಬೋದು. ನಾನು ಸೌತೆಕಾಯಿ ಇತ್ತು, ಸೌತೆಕಾಯಿ ಹಾಕ್ಕೊಂಡಿದ್ದೀನಿ. ಆಲೂಗೆಡ್ಡೆ, ಬದನೆಕಾಯಿ ಕಾಂಬಿನೇಷನ್ನು, ಕ್ಯಾರೆಟು, ಬೀನ್ಸ್ ಹಾಕ್ಕೋಬೋದು, ಸೀಮೆ ಬದನೆಕಾಯಿ ಹಾಕ್ಕೋಬೋದು, ಕೋಸು ಹಾಕ್ಕೋಬೋದು. ನಮ್ಮಲ್ಲಿ ಯಾವ ತರಕಾರಿ ಇತ್ತು ಅದು ಹಾಕ್ಕೋಬೋದು. ಇದು ದೋಸೆ, ರೊಟ್ಟಿ, ಚಪಾತಿ, ಇಡ್ಲಿ, ಅನ್ನ, ಮುದ್ದೆ ಎಲ್ಲದಕ್ಕೂ ಸರಿ ಹೊಂದುತ್ತೆ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಂಡ್ರೆ ಸಾಂಬಾರು ರೆಡಿ. ಚಟ್ನಿಗೆ ಕೊತ್ತಂಬರಿ ಸೊಪ್ಪು ಕಡ್ಡಿ ಹಾಕ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ, ತೆಂಗಿನಕಾಯಿ, ಉಪ್ಪು, ಸ್ವಲ್ಪ ಹುರ್ಗಡ್ಲೆ 1 ಸ್ಪೂನು. ಇದನ್ನು ಜಾರ್ಗೆ ಹಾಕ್ಕೊಬಿಟ್ಟು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಸ್ವಲ್ಪ ನುಣ್ಣಗೆ ರುಬ್ಕೊಳ್ತೀನಿ. ಇದನ್ನು ದೋಸೆಗೆ ಮಾಡ್ಕೊಂಡಿದ್ದೀನಿ. ಸಾಂಬಾರು ಈ ರೀತಿ ಬಂದಿದೆ, ಚೆನ್ನಾಗಿ ಬಂದಿದೆ. ತೆಳ್ಳಗೆ ಚಟ್ನಿ ಸಾಂಬಾರು ಜೊತೆ ದೋಸೆ ಸರ್ವ್ ಮಾಡೋದು ಅಡುಗೆ. ಕ್ಯಾಮ್ರಾದಲ್ಲೇ ಮಾಡೋದಲ್ವಾ? ಆಫ್ ಮಾಡು ಯಾವತ್ತು ಇದನ್ನು ಆಫ್ ಮಾಡಬೇಕು. ಕುಕ್ಕರ್ ಪಾತ್ರೆ ಇಟ್ಟು ಸ್ಟವ್ ಆನ್ ಮಾಡಿ ಕುಕ್ಕರ್ ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ, ಕಡಲೆಬೇಳೆ, ಒಗ್ಗರಣೆ ಸಾಮಾನು ಹಾಕ್ತೀನಿ. ಕಡಲೆಬೇಳೆ, ಮೆಂತ್ಯ, ಜೀರಿಗೆ, ಉದ್ದಿನಬೇಳೆ ಹಾಕ್ತೀನಿ. ಸ್ವಲ್ಪ ಕರಿಬೇವು ಹಾಕ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ, 2 ಬಾಳಕದ ಮೆಣಸಿನ್ಕಾಯಿ ಹಾಕ್ತೀನಿ. ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಿದೆ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇವಾಗ ಹಸಿದು ಸ್ವಲ್ಪ ಬೀನ್ಸ್ ಕಾಳು ಹಾಕ್ತೀನಿ, 1 ಕಪ್ಪು. ಇವಾಗ ಹೀರೆಕಾಯಿ ಸಿಪ್ಪೆ ತೆಗೆದು ತೋಳಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. 1 ಕ್ಯಾರೆಟ್ ಹಾಕಿದ್ದೀನಿ. ಇದನ್ನು ಹಾಕ್ತೀನಿ. ಇವಾಗ 2 ಸ್ಪೂನ್ ಸಾಂಬಾರು ಪೌಡ್ರ್ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡೋಣ. ಇವಾಗ ರುಬ್ಬಾಕಿರೋದು ಹಾಕೋಣ. ಉಪ್ಪು ಹಾಕಿದ್ದೀನಿ, ಸಾಂಬಾರು ಪೌಡ್ರ್ ಹಾಕಿದ್ದೀನಿ, ಕಾಯಿ, ಕಡಲೆ, ಎಳ್ಳು, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ರುಬ್ಬಿರೋದು ಅದು ಪೇಸ್ಟ್. ಅದನ್ನು ಹಾಕ್ತೀನಿ. ನಮಗೆ ಗೊಜ್ಜಿನ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ನೀರು ಹಾಕ್ಕೊಂಡು ಸರಿ ಮಾಡ್ಕೊಳ್ತೀನಿ.
ಇಷ್ಟು ನೀರು ಸಾಕು. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ತಗೊಂಡ್ರೆ ಹೀರೆಕಾಯಿ ಬೀನ್ಸ್ ಕಾಳು ಗೊಜ್ಜು ರೆಡಿ. ಇವಾಗ ಹುಣಸೆ ರಸ ಮರ್ತಿದ್ದೆ, ಲಾಸ್ಟಲ್ಲಿ ಹುಣಸೆ ರಸ ಹಾಕ್ಬಿಡ್ತೀನಿ. ಇದು ಕುದಿ ಬಂದಮೇಲೆ ಮುಚ್ಚಳ ಮುಚ್ಚಿಬಿಟ್ಟು 2 ವಿಷಲ್ ತಗೊಳ್ಳೋಣ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ತೀನಿ. ಒಂದು ಬಾಕಿದ ಮೆಣಸಿನ್ಕಾಯಿನೂ ಕೂಡ ಹಾಕಿದ್ದೀನಿ. ಇವಾಗ ಈರುಳ್ಳಿ ಕರಿಬೇವು ಸೊಪ್ಪು ಹಾಕ್ತೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಹಿಂಗೆ ಹಾಕ್ತೀನಿ. ಇದು ಸ್ವಲ್ಪ ಚೆನ್ನಾಗಿ ನೋಡಿ. ಇಷ್ಟು ಫ್ರೈ ಆದಮೇಲೆ ಆಫ್ ಮಾಡಿಬಿಡ್ತೀನಿ. ಆಫ್ ಮಾಡಿ ಉಪ್ಪು ಮತ್ತು ಸಾಂಬಾರು ಪೌಡ್ರ್ ಹಾಕ್ಬಿಡ್ತೀನಿ. ಇದು ಸ್ವಲ್ಪ ಒಗ್ಗರಣೆ ಆರಬೇಕು, ತಣ್ಣಗಾಗಬೇಕು. ಸ್ವಲ್ಪ ನೋಡಿ ಈ ರೀತಿ ಬಂದಿದೆ. ಇದು ರೊಟ್ಟಿ, ದೋಸೆ, ಅನ್ನ, ಚಪಾತಿ, ಇಡ್ಲಿ ಯಾವುದಕ್ಕೆ ಬೇಕಾದ್ರೂ ಹಾಕ್ಕೋಬೋದು. ನಾನಿವತ್ತು ದೋಸೆಗೆ ಮಾಡ್ಕೊಂಡಿದ್ದೀನಿ. ಇವಾಗ ಸರ್ವ್ ಮಾಡೋಣ. ನೋಡಿ ಗೊಜ್ಜನ್ನ ದೋಸೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸರ್ವ್ ಮಾಡ್ಕೊಳ್ಳೋದು. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಮೊಸರು ಹಾಕ್ಕೊಳ್ಳೋಣ. ಮೊಸರನ್ನ ಮಂತ್ ಮಾಡಿದ್ದೀನಿ. ಇಷ್ಟು ಸಾಕು, ಇಷ್ಟು ಸಾಕು. ಇಷ್ಟು ಹಾಕಿ ಮಿಕ್ಸ್ ಮಾಡಿದ್ರೆ ಮೊಸರು ಸಾಂಬಾರು ರೆಡಿ. ಮುದ್ದೆಗೆ, ಅನ್ನಕ್ಕೆ ಎಲ್ಲ ರೆಡಿಯಾಗಿರುತ್ತೆ. ಸ್ವಲ್ಪ ಕಾಯಿ ತುರಿನೂ ಹಾಕಿದ್ದೀನಿ ಮೇಲೆ. ಉಪ್ಪು, ಖಾರದ ಪುಡಿ ಎಲ್ಲ ಹಾಕಿದ್ದೀವಿ ಮೊದಲೇ. ಇಲ್ಲಿ 1 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ. ಕೆಳಗಡೆ 1 ಕಪ್ಪು ಅಕ್ಕಿ ಹಿಟ್ಟು ಒಂದ್ರಿ ಆಡಿಸ್ಕೊಂಡಿದ್ದೀನಿ. ಇಲ್ಲಿ ಸೌತೆಕಾಯಿ, ಮೂಲಂಗಿ, ಕ್ಯಾರೆಟ್ ತುರಿ ಮತ್ತು ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಷ್ಟೇ ಹಾಕೋದು. ಬೇಕಿದ್ದವರು ಕಾಯಿ ತುರಿ, ಕಡಲೆಬೇಳೆ, ಜೀರಿಗೆ ಅದೆಲ್ಲ ಹಾಕೋಬೋದು. ನಾನು ಇದಿಷ್ಟೇ ಹಾಕ್ತೀನಿ. ಇವಾಗ ಇದು ಒಂದ್ರಿ ಆಡಿಸ್ಬಿಟ್ಟು ಅದರೊಳಗಡೆ ಮಿಕ್ಸ್ ಮಾಡ್ತೀನಿ. ಇದರೊಳಗಡೆ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ತಣ್ಣೀರು ಹಾಕ್ಕೊಳ್ತೀನಿ. ನೋಡಿ ಈ ರೀತಿ ಗಟ್ಟಿಗೆ ಕಲಿಸ್ಕೊಂಡಿದ್ದೀನಿ. ಇದು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡೋಣ. ಇವಾಗ ಒಂದು ಪ್ಲೇಟ್ ಮುಚ್ಚಿ ಇವಾಗ ಒಂದು ತವಾಗೆ 1 ಸ್ಪೂನ್ ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕಿಬಿಟ್ಟು ಸುತ್ತ ಸವರಬೇಕು. ಎಲ್ಲ ಕಡೆಯೂ ಸ್ಪ್ರೆಡ್ ಆಗಂಗೆ ಈ ಥರ ಹಚ್ಚಿತೀನಿ ಎಲ್ಲ ಎಣ್ಣೆ. ಇವಾಗ ಒಂದು ಉಂಡೆ ತಗೊಂಡು ಈ ರವೆ ರೊಟ್ಟಿ ತಟ್ಟಬೇಕು. ಈ ಥರ ಕೈ ಗಂಟ್ಕೊಂಡ್ರೆ ಒಂದು ಕಪ್ಪಲ್ಲಿ ನೀರು ಇಟ್ಕೊಂಡು ಈಗ ಹಚ್ಕೋಬೇಕು. ನೀರನ್ನ ಬರೀ ನೀರು ಹಚ್ಕೊಂಡು ಕೈ ಬೆರಳುಗಳಿಗೆ ಹೇಗೆ ತಟ್ಟೋದು. ಎಷ್ಟು ತೆಳ್ಳಗೆ ಬೇಕಾದ್ರೆ ತಟ್ಬೋದು. ನೋಡಿ ಈ ರೀತಿ ತಟ್ಟಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿ ಸುಡೋಣ. ಸ್ಟವ್ ಆನ್ ಮಾಡಿ ತವಾ ಇಟ್ಟಿದ್ದೀನಿ. ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಲಿ. ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ. ಈ ಥರ ರೋಸ್ಟ್ ಆಗಲಿ ಚೆನ್ನಾಗಿ. ನೋಡಿ ಈ ರೀತಿ ರೋಸ್ಟ್ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು.
ನೀವು ಎಣ್ಣೆನೋ ತುಪ್ಪನೋ ಹಾಕ್ಕೊಳ್ಳಿ, ಇಲ್ಲ ಹಾಗೆ ತಿಂತೀನಿ ಅನ್ನೋರು ಹಾಗೆ ತಿನ್ನಿ. ನಾನು ರೋಸ್ಟ್ ಮಾಡ್ಕೊಳ್ತೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು. ಈ ಸೈಡು ಹಾಕ್ಕೊಳ್ತೀನಿ ಎಣ್ಣೆ ಸ್ವಲ್ಪ. ಈ ರೀತಿ ಎಣ್ಣೆ ಹಾಕಿದ್ದೀನಿ, ಬೇಯಲಿ ಸ್ವಲ್ಪ, ನನಗೆ ರೋಸ್ಟ್ ಆಗಬೇಕು. ನೋಡಿ ನಾನು ಈ ರೀತಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದು ತೆಗೆದುಬಿಟ್ಟು ಇನ್ನೊಂದು ರೊಟ್ಟಿನೂ ಅದೇ ರೀತಿ ಬೇಯಿಸ್ಕೊಳ್ತೀನಿ. ನೋಡಿ ಟೊಮೊಟೊ ಗೊಜ್ಜು ಬೆಣ್ಣೆ ಈ ರೀತಿ ರೊಟ್ಟಿ ಹಾಕ್ಕೊಂಡು ಕೊಡೋದು, ಸರ್ವ್ ಮಾಡೋದು. ಈ ರೀತಿ ರವೆ ರೊಟ್ಟಿ ನೀವು ಮಾಡಿ ಸುಲಭ ರೀತಿಯಲ್ಲಿ. ಇಲ್ಲಿ 4 ಥರ ಬೇಳೆ ತೊಗೊಂಡಿದ್ದೀನಿ. ಹೆಸರು ಬೇಳೆ, ತೊಗರಿ ಬೇಳೆ, ಮೈಸೂರು ಬೇಳೆ, ಅವರೆಬೇಳೆ. ಇದನ್ನು ಕ್ಲೀನಾಗಿ ಒಂದು 3 ಸಲ ತೊಳ್ಕೊಂಡು ಇಟ್ಕೊತೀನಿ. ಇಲ್ಲಿ ಹೀರೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಈ ಟೊಮೊಟೊ, ಹೀರೆಕಾಯಿ, ತೊಳೆದಿರೋ ಬೇಳೆ, ಉಪ್ಪು ಕುಕ್ಕರ್ಗೆ ಹಾಕಿ ನೀರು ಹಾಕಿ ಮೊದಲು 3 ವಿಷಲ್ ತಗೊಳ್ತೀನಿ. ಇಲ್ಲಿ ಹುರ್ಕೊಂಡಿದ್ನಲ್ಲ ಹಸಿ ಒಣಮೆಣಸಿನ್ಕಾಯಿ, ಇದ್ರ ಜೊತೆಗೆ ಜೀರಿಗೆ, ಮೆಣಸು, ಉಪ್ಪು, ಕರಿಬೇವು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊಬ್ಬರಿ ತುರಿ ಹಾಕ್ಕೋತೀನಿ. ಇದನ್ನು ಖಾರ ರುಬ್ಕೋತೀನಿ. ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತೀನಿ. ಬೇಳೆ ಎಲ್ಲ ತೊಳೆದು ಕುಕ್ಕರ್ಗೆ ಹಾಕಿದ್ದೀನಿ. ಹೀರೆಕಾಯಿ, ಒಂದು ಟೊಮೊಟೊ ಎಲ್ಲ ಹಾಕಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಳ್ಳೋಣ. ಇವಾಗ ಸ್ಟವ್ ಆನ್ ಮಾಡಿ ಇಡ್ತೀನಿ. ನೋಡಿ ಇವಾಗ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಇವಾಗ ಇದು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕೊಬ್ಬರಿನೂ ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಹಾಕ್ಕೊಂಡು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಇವಾಗ ಕುಕ್ಕರ್ ಮುಚ್ಚಳ ತೆಗೆದಿದ್ದೀನಿ. ಇದೊಂದು ಟೊಮೊಟೊ ಎತ್ಕೊಂಡು ರಸ ಕಿವುಚ್ಬಿಟ್ಟು ಹಾಕೋಣ. ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದೋಗಿದೆ ಬೇಳೆ. ಇಲ್ಲಿ ಖಾರನೂ ರೆಡಿಯಾಗಿದೆ, ಉಪ್ಸಾರು ಖಾರ. ಇವಾಗ ಇದನ್ನು ಬಗ್ಗಿಸ್ಬಿಟ್ಟು ಅನ್ನಕ್ಕೆ ಇಟ್ಕೊಳ್ಳೋಣ. ಅನ್ನ ಕೂಡ ರೆಡಿಯಾಗಿದೆ. ಇಲ್ಲಿ ಮೇಜರಿಂಗ್ ಕಪ್ಪಲ್ಲಿ 1 ಕಪ್ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಚಿಟಿಕೆ ಉಪ್ಪು ಹಾಕ್ತೀನಿ. 1 ಸ್ಪೂನಷ್ಟು ಹಿಟ್ಟು ಹಾಕ್ಬಿಟ್ಟು ಈ ರೀತಿ ತಿರುಗ್ಕೊತೀನಿ. ಇಲ್ಲಿ ಅರ್ಧ ಕಪ್ ರಾಗಿ ಹಿಟ್ಟು ಎಡಿಸ್ಕೊಂಡಿದ್ದೀನಿ. 1 ಕಪ್ ನೀರಿಗೆ ಅರ್ಧ ಕಪ್ ರಾಗಿ ಹಿಟ್ಟು ಪರ್ಫೆಕ್ಟು. ಯಾರು ಬರದೇ ಇದ್ದವರು ಕೂಡ ಮಾಡ್ಕೋಬೋದು ಮುದ್ದೆನ. ಇದನ್ನೆಲ್ಲ ಗಂಟಿಲ್ಲದ ರೀತಿ ಚೆನ್ನಾಗಿ ಕೆಳಗಡೆನೇ ತಿರ್ಕೊಬಿಡ್ತೀನಿ. ಎಲ್ಲ ಕಲಿಸ್ಕೊಂಬಿಟ್ಟು ಮಿಕ್ಸ್ ಮಾಡಿ ನೀರೊಳಗಡೆ ಕುದಿಸಬೇಕು. ಕುದಿಸಾದ್ಮೇಲೆ ಈ ಹಿಟ್ಟು ಹಾಕೋಣ. ಇವಾಗ ಸ್ಟವ್ ಆನ್ ಮಾಡಿಡ್ತೀನಿ. ಈ ಥರ ಉಪ್ಪು ಬರುವಾಗ ಹಸಿಟ್ಟು ಹಾಕಬೇಕು. ಹಸಿಟ್ಟು ಹಾಕ್ತೀನಿ. ಇವಾಗ ಹಿಟ್ಟು ಹಾಕಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ಬಿಡಬೇಕು. ಸಿಮ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಡೋಣ. ಇವಾಗ ಒಂದು ಸ್ಪ್ಯಾಚುಲನೋ ಮುದ್ದೆ ಕೋಲೋ ಯಾವುದೋ ಅದರಿಂದ ತಿರುಗ್ತಾ ಬರೋದು, ಹೀಗೆ ತಿರುಗ್ತಾ ಬರೋದು. ಒಂದು ಕಪ್ ನೀರಿಗೆ ಅರ್ಧ ಕಪ್ ಹಿಟ್ಟು ಕರೆಕ್ಟು ಅಳತೆ. ಇದೆಲ್ಲ ಹೊಂದ್ಕೊಳ್ಳೋ ತನಕ ತಿರುಗ್ತಾ ಬರಬೇಕು. ಇದೇ ಥರ ಕುದೀತಾ ಕುದೀತಾ ಗಟ್ಟಿಯಾಗಿ ಮುದ್ದೆ ರುಬ್ಬಕ್ಕೆ ಬರುತ್ತೆ. ಹೀಗೆ ತಿರುಗ್ತಾ ಇರೋಣ. ಹಸಿಟ್ಟು ಒಂದು ಸ್ವಲ್ಪನೂ ಬೇಡ. ನೋಡಿ ಈ ರೀತಿ ಗಟ್ಟಿಯಾಗೋ ತನಕ ಸಿಮ್ಮಲ್ಲಿ ಬಿಡಬೇಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಮುದ್ದೆ ಕಟ್ಟೋಣ. ಮುದ್ದೆ ಕಟ್ಟಿಗೆ ನಾನು ಒಂದು ಬಟ್ಟೆಲಿ ಕಟ್ತೀನಿ. ಬಟ್ಟೆ ಒದ್ದೆ ಮಾಡ್ಕೊಂಡಿದ್ದೀನಿ. ಇವಾಗ ಕಟ್ತೀನಿ. ನೋಡಿ ಈ ರೀತಿ ಮುದ್ದೆ ಕಟ್ಟಿ ಉಪ್ಸಾರು ಹಾಕ್ಕೊಂಡಿದ್ದೀನಿ. ಉಪ್ಸಾರು ಖಾರ, ಹೀರೆಕಾಯಿ. ಈ ಉಪ್ಸಾರು ಖಾರನ ನೀರಿಗೆ ಕಲಿಸ್ಕೊಬಿಟ್ಟು ಮುದ್ದೆ ಊಟ ಮಾಡೋದು. ಈ ರೀತಿ ನೀವು ಒಂದು ಸಲ ಹೀರೆಕಾಯಿ ಬಳಸಿ ಉಪ್ಸಾರು ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆಯಲ್ಲಿ ರುಬ್ಬಾಕಿರೋ ಸಾರಿಗಿನ್ನ ಈ ಸಾರೇ ಚೆನ್ನ. ಒಂದು ಸಲ ಮಾಡಿ ನೋಡಿ.